ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಪರಮಾತ್ಮನ ಕುರಿತಾದ ಅನೇಕ ವಿಚಾರಗಳನ್ನ ವಸಿಷ್ಠರು ಶ್ರೀರಾಮಚಂದ್ರನಿಗೆ ತಿಳಿಸ್ಕೊಡ್ತಾ ಇದ್ರು. ಅದರಲ್ಲಿ ಪರಮಾತ್ಮ ಸತ್ತು ಅಲ್ಲ, ಅಸತ್ತು ಅಲ್ಲ, ಮಧ್ಯವಲ್ಲ, ಶೂನ್ಯವಲ್ಲ, ಅಶೂನ್ಯವಲ್ಲ, ಎಲ್ಲವನ್ನು ಪರಿಮಿತಗೊಳಿಸುವ, ಎಲ್ಲವನ್ನು ತನ್ನ ಅಂಕೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇಶ, ಕಾಲ, ವಸ್ತು, ಆದಿಗಳು ಒಂದೂ ಅಲ್ಲ. ಅದು ಅದಾಗಿಯೇ ಇರುವುದು, ತನ್ನಷ್ಟಕ್ಕೆ ತಾನಾಗಿಯೇ ಇರುವುದು. ಅದೇ ಬ್ರಹ್ಮವು ಅಂತ ಇಲ್ಲಿ ಹೇಳ್ತಾ ಇದ್ರು. ಮೇಲೆ ಹೇಳಿದ ಇವೆಲ್ಲದರಿಂದ ವಿನಿರ್ಮುಕ್ತನಾಗಿ ಇರುವ, ಹೃದಯದಲ್ಲಿ ಬ್ರಹ್ಮಾಂಡಗಳನ್ನು ಅನೇಕವಾಗಿ ಇಟ್ಟುಕೊಂಡು ಇರುವ, ಎಲ್ಲಿ ಆ ದೃಶ್ಯ ಸಂಪತ್ತು ಉದಯಿಸುವುದೋ ಆ ಸ್ಥಾನವನ್ನು ಆತ್ಮಪದವೆಂದು ತಿಳಿ. ಇವೆಲ್ಲವನ್ನು ಅಡಕವಾಗಿ ತನ್ನೊಳಗೆ ಇಟ್ಕೊಂಡಿದೆ. ಯಾವುದನ್ನು? ಇಡೀ ಬ್ರಹ್ಮಾಂಡಗಳನ್ನು. ಆದರೆ ವಿನಿರ್ಮುಕ್ತವಾಗಿ ಇರುವುದು ತನ್ನ ಹೃದಯದಲ್ಲಿ ಬ್ರಹ್ಮಾಂಡಗಳನ್ನ, ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನ ಇಟ್ಕೊಂಡಿದೆ. ಆದರೆ ಎಲ್ಲಿ ಆ ದೃಶ್ಯ ಸಂಪತ್ತು ಉದಯಿಸುವುದೋ, ದೃಶ್ಯ ಜಗತ್ತು ಎಲ್ಲಿ ಕಾಣಬರ್ತದೋ ಆ ಕಾಣಬರುವ ಜಾಗವೇ ಆತ್ಮಪದ, ಆತ್ಮನಿರುವ ಜಾಗ ಅಂತ ನೀನು ತಿಳ್ಕೊ ಅಂತ ಹೇಳ್ತಾರೆ. ಯಾವುದು ಆದ್ಯವಲ್ಲವೋ, ಯಾವುದು ಕಲ್ಪಾಂತವಲ್ಲವೋ, ಯಾವುದು ವಾಯು ಮೊದಲಾದ ಭೂತಗಳಿಂದ ಆದ ವಸ್ತುವಲ್ಲವೋ, ಅಂದರೆ ಗಾಳಿಯಿಂದ ಪಂಚಭೂತಗಳಿಂದ ಆದ ವಸ್ತುವಲ್ಲ ಪರಮಾತ್ಮ. ಯಾವುದು ಅನಿಲಾದಿ ಪಂಚಭೂತಗಳ ಕಾರ್ಯಗಳಿಂದ ಇಲ್ಲಿ ಆಗಲಿ ಅಲ್ಲಿ ಆಗಲಿ ತನ್ನ ಸ್ವರೂಪದಿಂದ ಅನ್ಯತಾ ಆಗುವುದಿಲ್ಲವೋ ಅದು ಆತ್ಮವು. ದೇಹಗಳೆಂಬ ಮಡಿಕೆಗಳು ಸಾವಿರಗಟ್ಟಲೆಯಾಗಿ ಹುಟ್ಟಿ ಹುಟ್ಟಿ ಸಾಯ್ತಿರುವುದು. ದೇಹಗಳೆಂಬ ಮಡಿಕೆಗಳು. ಈಗ ಮಡಿಕೆಗಳು ನೋಡಿದ್ದೀವಿ. ಈಗ ಮಡಿಕೆ ಮಾಡುವವರು ಎಷ್ಟೊಂದು ಮಡಿಕೆಗಳು ಮಾಡ್ತಾರೆ. ಕೆಲವು ಮಾಡ್ತಾ ಹೊಡೆದೋಯ್ತವೆ, ಮಾಡಾದ್ಮೇಲೆ ಕೆಲವು ಹೊಡೆದೋಯ್ತವೆ, ಕೆಲವು ಸ್ವಲ್ಪ ದಿನ ಬಳಕೆಯಾಗಿ ಹೊಡೆದೋಯ್ತವೆ, ಇನ್ನು ಕೆಲವು ದೀರ್ಘಕಾಲ ಬಳಕೆಯಾಗಿ ಹೊಡೆದೋಯ್ತವೆ. ಆದರೆ ಆ ಮಡಿಕೆಗಳು ಒಡೆದು ಹೋಗುವಿಕೆಗೆ ಯಾರೂ ಬೇಸರ ಪಟ್ಕೊಳ್ಳೋದಿಲ್ಲ. ಬಂದು ಯಾವ ಮಾಡೋದಿಂದ ಹಿಡಿದು ಹೆಚ್ಚು ಕಾಲ ಬಾಳಿಕೆ ಬಂದು ಒಡೆದೋಗೋವರೆಗೂ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ. ದೇಹ ಎಂಬ ಮಡಿಕೆಗಳು ಸಾವಿರಗಟ್ಟಲೆಯಾಗಿ ಹುಟ್ಟಿ ಹುಟ್ಟಿ ಸಾಯ್ತಾ ಇರುವವು. ಆದರೆ ಆ ದೇಹಗಳ ಹೊರಗೆಲ್ಲ ತುಂಬಿರುವ ಆತ್ಮನಾಶಕ್ಕೆ, ಆತ್ಮದ ಆಕಾಶಕ್ಕೆ ಆ ಜನನ ಮರಣಗಳಿಂದ ಏನೂ ಕ್ಷತಿ ಇಲ್ಲ, ಏನೂ ದುಃಖವಿಲ್ಲ. ಯಾವುದಕ್ಕೆ? ಆ ಬಯಲಿರ್ತದಲ್ಲ, ಮಡಕೆಯ ಒಳಗೆ ಮತ್ತು ಹೊರಗೆ ಬಯಲಿರ್ತದಲ್ಲ, ಅದಕ್ಕೇನಾದ್ರೂ ಏನಾದರೂ ಒಂದು ಕಿಂಚಿತ್ ಕೊಂಕಿದೆಯಾ? ಇಲ್ಲಿ ನೋವಾಯಿತು, ಇಲ್ಲಿ ದುಃಖ ಆಯಿತು, ಇಲ್ಲಿ ಸಂತೋಷ ಆಯಿತು ಅನ್ನೋದು ಏನಾದರೂ ಇದೆಯಾ? ಉಪಾಧಿ ರೂಪದಲ್ಲಿ ಮಡಕೆ ಬರುತ್ತೆ, ಮಡಕೆ ಒಡೆದೋಗುತ್ತೆ ಅಷ್ಟೆ. ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಭಾವನೆ ಇಲ್ಲ. ಎಲೈ ಆತ್ಮವಿತ್ತರಲ್ಲಿ ಶ್ರೇಷ್ಠನಾದವನೇ, ವಸಿಷ್ಠರು ಹೇಳ್ತಾ ಇರೋದು ರಾಮನಿಗೆ. ಆತ್ಮವಿತ್ತರಲ್ಲಿ ಶ್ರೇಷ್ಠನಾದವನೇ ಅಂದರೆ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ರಾಮನೇ ಅಂತ ಹೇಳ್ತಾ ಇದ್ದಾರೆ. ಆತ್ಮಜ್ಞಾನಿಗಳೇ ಶ್ರೇಷ್ಠವಾದವರು, ಗುರುಗಳಲ್ಲಿ ಶ್ರೇಷ್ಠವಾದವನಂತೆ ರಾಮ. ಗುರುಗಳೇ ಆ ಮಾತು ಹೇಳ್ಬೇಕಾದ್ರೆ ರಾಮನ ಸ್ಥಿತಿ ಅಂತದ್ದು. ಆ ದೇಹಾದಿಗಳು ಕೂಡ ಆತ್ಮವೇ. ಏನು ಹೇಳಿದ್ರು? ಈಗ ಆತ್ಮಗಳು ಆತ್ಮನಲ್ಲಿ ಈ ದೇಹಗಳು ಬಂದು ಹೋಗ್ತಾ ಇರ್ತವೆ, ಅದರಿಂದ ಆತ್ಮನಿಗೇನು ಸಂಬಂಧಪಡಲ್ಲ ಅಂದರು. ಈಗ ಹೇಳ್ತಾ ಇದ್ದಾರೆ ಬಂದು ಹೋಗುವ ದೇಹಗಳು ಕೂಡ ಆತ್ಮವೇ. ಬೋಧವು ಸರಿಯಾಗಿಲ್ಲವಾದುದರಿಂದ ಏನೋ ಬೇರೆಯಾಗಿರುವಂತೆ ತೋರುವುದು. ಬೋಧವು ಸರಿಯಾಗಿಲ್ಲದರಿಂದ, ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡದೇ ಇದ್ದಾಗ ನಮ್ಗೆ ಈ ಭೇದಗಳು ಕಾಣಬರ್ತವೆ ಹೊರತು ನಿಜವಾದ ಬೋಧನೆ ಆದರೆ ದೇಹಕ್ಕೂ ಆತ್ಮಕ್ಕೂ ಯಾವುದೇ ಭೇದವಿಲ್ಲ. ದೇಹವೂ ಕೂಡ ಆತ್ಮವೇ. ಆದರೆ ಇದು ಕಣ್ಣಿಗೆ ಕಾಣುವ ಆತ್ಮ, ಯಾವುದು? ಸಾಕಾರ ರೂಪಿನಿಂದಿರುವ ಆತ್ಮ. ಆದರೆ ಒಂದು ಸತ್ಯ ಏನು ಅಂದರೆ, ಕಣ್ಣಿಗೆ ಕಾಣ್ತಾ ಇದೆ, ಆದ್ದರಿಂದ ಇದು ಸ್ವಲ್ಪ ಕಾಲ ಇದ್ದು ಮತ್ತೆ ಮರೆಯಾಗುತ್ತೆ, ಇದು ಸತ್ಯ. ಆದರೆ ನಮ್ಗಳ ದುಃಖ ಏನು ಗೊತ್ತಾ? ಇದು ನಿರಂತರವಾಗಿ ಕಣ್ಣಿಗೆ ಕಾಣ್ತಾ ಇರಬೇಕು ಅನ್ನೋದು ನಮ್ಮ ದುಃಖಕ್ಕೆ ಕಾರಣ. ಆದರೆ ಇದೇನು ಹೇಳ್ತದೆ? ಇದರ ಸತ್ಯ ಏನು ಹೇಳ್ತದೆ? ಕಾಣಿಸ್ತಾ ಇರ್ತದಪ್ಪ, ಆದರೆ ಮಿಥ್ಯೆ ಇದು. ಯಾಕೆ? ದೀರ್ಘಕಾಲ ಕಾಣಿಸ್ಕೊಳ್ತದೆ, ಮರೆಯಾಗುತ್ತೆ. ಇದು ಇದರ ಸ್ವಭಾವ. ಕಾಣಿಸಿಕೊಳ್ಳುವುದರ ಸ್ವಭಾವ ಏನು? ಇದು ಪರಿವರ್ತನೆ ಹೊಂದುತ್ತಾ ಇದೆ, ಕೊನೆಗೆ ಇಲ್ಲವಾಗುತ್ತೆ. ಆತ್ಮನಲ್ಲಿಯೇ, ಆ ನಿರಾಕಾರದಲ್ಲಿಯೇ ಲಯವಾಗುತ್ತೆ. ಇದ್ರ ಸ್ವಭಾವ. ಆದರೆ ಈ ಜೀವಾವಸ್ಥೆಯಲ್ಲಿದ್ದು ಪ್ರಾಪಂಚಿಕ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿರೋ ನಮ್ಗಳ ದುರ್ಗತಿ ಏನಪ್ಪ ಅಂದರೆ, ಕಾಣಿಸ್ತಾ ಇರೋದು ಕಾಣ್ತಾನೆ ಇರಬೇಕು, ಅನುಭವಿಸ್ತಾ ಇರೋದು ಅನುಭವಿಸ್ತಾನೆ ಇರಬೇಕು, ಇರೋದೆಲ್ಲ ಹೀಗೆ ಇರಬೇಕು, ನಮ್ಮ ಕಣ್ಣಿಗೆ ಕಾಣ್ತಾ ಇರಬೇಕು, ಮರೆಯಾಗಬಾರ್ದು. ಮರೆ ಆಗೋದು ನಮ್ಮ ದುಃಖಕ್ಕೆ ಕಾರಣ, ಅದು ಇಲ್ಲವಾಗೋದು ನಮ್ಮ ದುಃಖಕ್ಕೆ ಕಾರಣ. ಆದರೆ ಇಲ್ಲೇನು ಹೇಳ್ತಿದ್ದಾರೆ? ಮರೆ ಆದರೂ ಆಗದೇ ಇದ್ರೂ ಕೂಡ ದೇಹವೂ ಕೂಡ ಆತ್ಮವೇ.
ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ನಿಜವಾದ ಬೋಧೆ. ಅಂದಮೇಲೆ ದುಃಖಕ್ಕೆ ಕಾರಣ ಎಲ್ಲಿಂದ ಬಂತು? ಕಾಣ್ತಾ ಇದೆ, ಇಲ್ಲೂ ಆಗುತ್ತೆ, ಮತ್ತೆ ಕಾಣಿಸ್ಕೊಳ್ಳುತ್ತೆ, ಇಲ್ಲೂ ಆಗುತ್ತೆ. ಇಲ್ಲೂ ಆಗೋದು ಅಂದ್ರೇನು? ತನ್ನ ನಿಜ ಸ್ಥಿತಿಗೆ ಅದು ಹೋಗುತ್ತೆ. ಈ ವಿಶ್ವವು ಎಲ್ಲೆಲ್ಲಿಯೂ ಆತ್ಮಮಯವೇ ಆಗಿರುವುದರಿಂದ ಸಿದ್ಧವಾದ ಬುದ್ಧಿಯಿಂದ ಇದನ್ನು ತಿಳಿದು ಕಾರ್ಯಗಳಲ್ಲಿ ಉತ್ಸಾಹದಿಂದ ವಿಜೃಂಭಿಸುತ್ತಿದ್ದರೂ ನಿಸ್ಸಂಗನು ನಿರ್ಮಮನು ಆಗಿರು, ಮಮಕಾರವಿಲ್ಲದವನಾಗಿರು. ಆಯಿತಾ? ನಿಸ್ಸಂಗನಾಗಿರು. ಇದನ್ನು ಗುರುಗಳಲ್ಲಿ ಹೇಳ್ತಾ ಇದ್ದಾರೆ. ಸ್ಥಾವರ ಜಂಗಮಾತ್ಮಕವಾಗಿ ಕಂಡುಬರುವ ಈ ಜಗತ್ತೆಲ್ಲವೂ ಬ್ರಹ್ಮವೇ. ಇದಕ್ಕಿಂತ ಸತ್ಯವನ್ನು ತಿಳಿಸ್ಕೊಡೋರು ಯಾರಿದ್ದಾರೆ? ಈ ಬ್ರಹ್ಮವು ನಿರ್ಧರ್ಮವು, ನಿರ್ಗುಣವು, ನಿರ್ಮಲವು, ನಿರ್ವಿಕಾರವು, ಅನಾದ್ಯಂತವು, ನಿತ್ಯವು, ಶಾಂತವು, ಸಮವು. ನೋಡಿ, ಇಷ್ಟೆಲ್ಲ ಗುಣಗಳನ್ನ ಹೇಳ್ಬಿಟ್ರು. ಸ್ಥಾವರ ಜಂಗಮಾತ್ಮಕವಾಗಿ ಕಂಡುಬರುವ ಈ ಜಗತ್ತೆಲ್ಲವೂ ಬ್ರಹ್ಮವೇ, ಎಲ್ಲವೂ ಬ್ರಹ್ಮಮಯವೇ. ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಜಗತ್ತೆಲ್ಲ ಬ್ರಹ್ಮವೇ. ಆದರೆ ಇದು ಸಾಕಾರ ಜಗತ್ತು ಅಷ್ಟೇ. ಇದು ಸಾಕಾರ, ಕಣ್ಣಿಗೆ ಕಾಣುವ ಆತ್ಮ. ನಿರಾಕಾರ, ಕಣ್ಣಿಗೆ ಕಾಣದೇ ಇರುವ ಆತ್ಮ. ಕಾಲ, ಕ್ರಿಯಾ, ಕರಣ, ಕರ್ತೃ, ಕಾರಣ, ಕಾರ್ಯ, ಜನ್ಯ, ಸ್ಥಿತಿ, ಲಯ, ಸಂಸ್ಮರಣ ಮೊದಲಾದ ಎಲ್ಲವೂ ಬ್ರಹ್ಮವೇ ಎಂದು ಅರಿತೇ ಇರುವ ನಿನಗೆ ಆತ್ಮಪದವು ಸಿದ್ಧವಾಗಿರಲು, ನೀನೇ ಬ್ರಹ್ಮವಾಗಿರಲು ಇನ್ನು ನಿನಗೆ ಭ್ರಮಣವು ಎಲ್ಲಿಯದು? ಇಷ್ಟೆಲ್ಲವೂ ನಿನಗೆ ತಿಳಿದಿದೆ, ನೀನೇ ಬ್ರಹ್ಮವಾಗಿದ್ದೀಯಾ, ಈ ಎಲ್ಲ ಸ್ಥಿತಿಗತಿಗಳು ನಿನ್ನೊಳಗೆ ಇದೆ. ಈ ಇಷ್ಟು ಪರಮಸತ್ಯವನ್ನು ತಿಳಿದಂಥ ನಿನಗೆ ಭ್ರಮಣವು ಎಲ್ಲಿಯದು? ದುಃಖಕ್ಕೆ ಹೇಗೆ ಕಾರಣವಾಗಿದ್ದೀಯಾ ರಾಮ ಅಂತ ವಸಿಷ್ಠರು ರಾಮನನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀರಾಮನು ಹೇಳ್ತಾನೆ, ಎಲೆ ಬ್ರಹ್ಮನೇ, ಬ್ರಹ್ಮಣಗೊಂಡು ಅಂದರೆ ದೊಡ್ಡದಾದ ಬ್ರಹ್ಮದಲ್ಲಿ ವಿಕಾರಾದಿಗಳು ಒಂದೂ ಇಲ್ಲ ಎನ್ನುವುದಾದರೆ ಈ ಭಾವ ಅಭಾವಮಯವಾದ ಜಗತ್ತು ಅಲ್ಲಿ ಕಾಣುವುದು ಹೇಗೆ? ರಾಮ ಪ್ರಶ್ನೆ ಕೇಳ್ತಾನೆ. ನೋಡಿ, ಒಂದೊಂದು ಪ್ರಶ್ನೆಗಳು ಹೇಗೆ ಉತ್ಪತ್ತಿ ಆಗುತ್ತೆ. ವಸಿಷ್ಠರು ಎಷ್ಟು ಉತ್ತರಗಳನ್ನ ತಿಳಿಸಿ ಹೇಳ್ತಾರೋ ಅವ್ರ ಉತ್ತರವನ್ನೇ, ಅವರ ಉತ್ತರದ ಜಾಡನ್ನೇ ಹಿಡಿದು ಪ್ರಶ್ನೆ ಕೇಳ್ತಾನೆ, ಅಷ್ಟು ಜಾಣತನದಿಂದ. ಸರಿ ಸ್ವಾಮಿ, ನಿರಾಕಾರವಾದ ಬ್ರಹ್ಮ ಸತ್ಯ ಅಂದ್ರಿ, ಈಗ ಕಣ್ಣಿಗೆ ಕಾಣಬರುವ ಜಗತ್ತು ಬ್ರಹ್ಮವೇ ಅಂತ ಅಂದ್ರಿ. ಈಗ ಏನೂ ಇಲ್ಲದೆ ಇರೋ ನಿರಾಕಾರ ಬ್ರಹ್ಮದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಬ್ರಹ್ಮಾಂಡ ಜಗತ್ತುಗಳು ಅವು ಎಲ್ಲಿತ್ತು, ಹೇಗೆ ಕಾಣಬರೋದಕ್ಕೆ ಸಾಧ್ಯ ಆಯಿತು? ಭಾವ ಅಭಾವಮಯವಾದ ಜಗತ್ತು ಎಲ್ಲಿ ಕಾಣುವುದು, ಅದು ಹೇಗೆ ಕಾಣುವುದು ಅಂತ ರಾಮನು ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ವಸಿಷ್ಠರು ಉತ್ತರವನ್ನು ಹೇಳ್ತಾರೆ, ಸ್ವರೂಪವನ್ನು ಬದಲಾಯಿಸಿಕೊಂಡು ಮತ್ತೆ ಮೊದಲಿದ್ದಂತೆ ಆಗದಿರುವಿಕೆಯು ಯಾವುದೋ ಅದು ವಿಕಾರವು. ಇದನ್ನು ಹಾಲು ಮೊದಲಾದವುಗಳಲ್ಲಿ ನಾವು ನೋಡಬಹುದು. ಅಂದರೆ ಕಾರಣವೂ ಕಾರ್ಯವೂ ಆಗುವುದನ್ನು ಶಾಸ್ತ್ರಜ್ಞರು 5 ಪ್ರಕಾರ ಎನ್ನುವರು. ಚೆನ್ನಾಗಿ ತಿಳ್ಕೋಬೇಕು, ಇಲ್ಲಿ ವಿವರಿಸ್ತಾ ಇದ್ದಾರೆ. 1, ಅತಿರೋಹಿತ ಪ್ರಾಗವಸ್ಥ, ಅಂದರೆ ಕಾರಣವು ಸ್ವರೂಪವು ಕಾರ್ಯದಲ್ಲಿ ಕಾಣುತ್ತಿರುವುದು. ಮೃತ್ತಿನಿಂದ ಘಟವಾಗುವಂತೆ, ಅಂದರೆ ಮಣ್ಣಿನಿಂದ ಮಡಕೆ ಆಗುವಂತೆ ಒಂದು ಕಾರಣ. ಪ್ರತಿಬದ್ಧ ಪ್ರಾಗಾವಸ್ಥ ಕಾರಣದ ಸ್ವರೂಪವೇ ಬದಲಾಯಿಸಿದರೂ ಬೇಕೆಂದರೆ ಪೂರ್ವಾವಸ್ಥೆಗೆ ಬರುವುದು. 2ನೇ ಕಾರಣ ಯಾವುದು? ನೀರು ಗಟ್ಟಿಯಾಗಿ ಆನಿಕಲ್ಲಾಗುವುದು ಅಥವಾ ಮಂಜುಗಡ್ಡೆ ಆಗುವುದು, ಕರಗಿದರೆ ಮತ್ತೆ ನೀರಾಗುವುದು. ಅರ್ಥ ಆಗ್ತಿದಲ್ವಾ? ಮೊದಲನೇದು ಮಣ್ಣಿನಿಂದ ಮಡಕೆ ಆಗುವುದು. ಈಗ ಮಣ್ಣು ನಿರಾಕಾರ ವಸ್ತು, ಮಡಕೆ ಆಗುವುದು ಸಾಕಾರ ವಸ್ತು. ನೀರು ಗಟ್ಟಿಯಾಗುವುದು, ಮತ್ತೆ ಗಟ್ಟಿಯಾಗಿರುವ ಮಂಜು ಕರಗಿ ನೀರಾಗುವುದು. ಇಲ್ಲೇನಾಯಿತು? ನಿರಾಕಾರದಿಂದ ಸಾಕಾರ ರೂಪ ಆಯಿತು, ಮತ್ತು ಅದೇ ಸಾಕಾರ ರೂಪ ಮತ್ತೆ ನಿರಾಕಾರ ಆಯಿತು. ಪ್ರಚ್ಛನ್ನ ಪ್ರಾಗವಸ್ಥ, ಮೊದಲಿನ ಅವಸ್ಥೆಯನ್ನು ಮುಚ್ಚಿಕೊಂಡು ಬೇರೆಯಾಗಿ ತೋರುವುದು. ಗೊತ್ತಾಗ್ತಿದೆ? 3ನೇದೇನು? ಮೊದಲಿನ ಅವಸ್ಥೆಯನ್ನು ಮುಚ್ಕೊಳ್ಳೋದು, ಬೇರೆಯಾಗಿ ತೋರೋದು. ಅದೇಗಪ್ಪ ಅಂದರೆ ಹಗ್ಗವು ಸರ್ಪವಾಗಿ ಕಾಣುವಂತೆ. ಹಗ್ಗ ಮೊದಲಿನ ಅವಸ್ಥೆ, ನಮ್ಮ ಭ್ರಾಂತಿಯಿಂದಾಗಿ ಅದೇನಾಗುತ್ತೆ? ಹಾವಾಗಿ ಕಾಣ್ತಾ ಇರ್ತದೆ. ಹಾವಾಗಿ ಕಂಡ್ಮೇಲೆ ಸುಮ್ಮನೆ ಇರ್ತದೆ, ನಮ್ಮಲ್ಲಿ ಭಯ ಭೀತಿಗೆ ಕಾರಣವಾಗುತ್ತೆ. ಆದರೆ ಅದನ್ನು ಸರಿಯಾಗಿ ತಿಳಿದು ನೋಡಿದ್ರೆ ಅದು ಹಾವಲ್ಲ, ಹಗ್ಗವೇ ಆಗಿರ್ತದೆ. ಇದು 3ನೇ ಕಾರಣ. 4ನೇದು ಅಪ್ರಚ್ಛನ್ನ ಪ್ರಾಗವಸ್ಥ, ಅಂದರೆ ಮೊದಲಿನ ಅವಸ್ಥೆಯು ಕಾಣಿಸುತ್ತಿದ್ದರೂ ಪ್ರತ್ಯೇಕವಾಗಿ ಇನ್ನೊಂದಾಗಿ ತೋರುವುದು. ಮೊದಲಿನ ಅವಸ್ಥೆನೂ ಕಾಣ್ತಾ ಇರ್ತದೆ,
ಅಥವಾ ಇಲ್ಲಿ ಅಗ್ಗವಾಗಿಯೂ ಕಾಣ್ತಾ ಇರ್ತದೆ, ಆದರೆ ಅದು ಇನ್ನೊಂದಾಗಿ ತೋರುವುದು. ಅದು ಹೆಂಗಪ್ಪ ಅಂದರೆ ಜಲದಲ್ಲಿ ತರಂಗಗಳಾಗಿ ಇರುವ ಹಾಗೆ. ನೀರು ಸಮುದ್ರದ ತುಂಬ ನೀರೇ ಇರ್ತದೆ, ನೀರೇ ಕಾಣ್ತಾ ಇರ್ತದೆ. ನೀರಾಗಿ ಕಂಡರೂ ಕೂಡ ಅಲೆಗಳು, ತರಂಗಗಳು, ನೊರೆಗಳು, ಗುಳ್ಳೆಗಳು ಕಾಣ್ತಾ ಇರ್ತದಲ್ಲ ನೋಡಿ. ನೀರಾಗೆ ಕಂಡರೂ ಕೂಡ ಅದಕ್ಕೊಂದೊಂದು ಹೆಸರು ಕೊಡುವಂತೆ ಕಾಣಿಸ್ಕೊಳ್ತದೆ. ಇದು ಒಂದು ಅವಸ್ಥೆ. ಇನ್ನು 5ನೇದು ವಿನಷ್ಟ ಪ್ರಾಗವಸ್ಥಾ, ಮೊದಲಿನ ಅವಸ್ಥೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬೇರೆಯಾಗುವುದು. ಅಂದರೆ ಮೊದಲಿನ ಅವಸ್ಥೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡೋದು ಬೇರೆಯಾಗಿಯೇ ಪ್ರತ್ಯೇಕವಾಗಿ ನಿಲ್ತದೆ. ಅದೇಗಪ್ಪ ಅಂದರೆ ಹಾಲು ಮೊಸರಾಗುವಂತೆ. ಇವುಗಳಲ್ಲಿ ಕೊನೆಯದು ಮಾತ್ರ ಜನ್ಮಾದಿ ಭಾವವಿಕಾರಗಳನ್ನು ಒಳಗೊಂಡ ಪರಿಣಾಮವಾದವು. ಇಷ್ಟೆಲ್ಲವನ್ನೇ ಹೇಳ್ತಾರೆ ನೋಡಿ. ಮಿಕ್ಕವು ವಿವರ್ತ ಭೇದಗಳು ಎಂಬ ಆಶಯದಿಂದ ಕೊನೆಯದಾಗಿ ಪರಿಣಾಮವಾಗುವ ವಿಕಾರವನ್ನು ವಸಿಷ್ಠರು ಹೇಳಿದರು. ಇಷ್ಟೆಲ್ಲ ನೀವು ದೊಡ್ಡ ದೊಡ್ಡ ಬ್ರಹ್ಮಾಂಡಗಳು ನಿರಾಕಾರ ಬ್ರಹ್ಮದಲ್ಲಿ ಹೇಗೆ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯ ಗುರುಗಳೇ ಅಂತ ರಾಮನ ಕೇಳಿದಕ್ಕೆ ಇಷ್ಟು ಅವಸ್ಥೆಗಳನ್ನು ಹೇಳಿದ್ರು. ಈಗ ಹೇಳಿ ಕಾಣಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ? ಕಾಣಿಸ್ಕೊಳ್ತದೆ ತಾನೆ. ಹಗ್ಗದಲ್ಲಿ ಹಾವು ಕಾಣಿಸ್ಕೊಳ್ತದೆ, ನೀರಿನಲ್ಲಿ ಅಲೆಗಳು ನೊರೆಗಳು ಕಾಣಿಸ್ಕೊಳ್ತವೆ, ಮಣ್ಣಿನಿಂದ ಮಡಕೆ ಕಾಣಿಸ್ಕೊಳ್ತದೆ, ನೀರಿನಲ್ಲಿ ಮಂಜುಗಡ್ಡೆ ಕಾಣಿಸ್ಕೊಳ್ತದೆ, ಹಾಲಿನಲ್ಲಿ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಕಾಣಿಸ್ಕೊಳ್ತದೆ. ಇವಿಷ್ಟನ್ನೂ ಕೂಡ ನಮ್ಮ ತಿಳುವಳಿಕೆಗಾಗಿ ಹೇಳಿದ್ದಾರೆ. ಇವು ಹೇಗೆ ಬ್ರಹ್ಮದಲ್ಲಿ ಜಗತ್ತು ಕಾಣಿಸ್ಕೊಳ್ತದೆ ಅನ್ನೋದಕ್ಕೆ ಇಷ್ಟು ಉತ್ತರಗಳು. ಮುಂದುವರೆದು ಹೇಳ್ತಾರೆ. ಅದನ್ನು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.